ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಏನಿದು ಇದನ್ನು ಕುಡಿತಾ ಇದ್ದೀನಿ ಈ ಥರ ಇದೆ ಅಂತ ನೋಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಇದು ಒಂದು ಒಳ್ಳೆಯ ಸೂಪರ್ ಆಗಿರುವಂಥ ಮನೆಮದ್ದು. ಈ ಮನೆಮದ್ದಿನ ಉಪಯೋಗ ಏನು ಅಂತೇಳಿ ನೀವು ಈಗಾಗಲೇ ತಮ್ಮನೇಲಲ್ಲಿ ನೋಡಿರ್ತೀರಾ. ಬಟ್ ಆದರೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾನು ಕುಡಿತಾ ಇರೋವಂಥ ಈ ಮನೆಮದ್ದು ತುಂಬಾ ಉಪಯೋಗ ಆಗುತ್ತೆ. ಯಾವ ಒಂದು ಸಮಸ್ಯೆಗೆ ಅಂತಂದರೆ, ಸರಿಯಾದ ಸಮಯಕ್ಕೆ ಮುಟ್ಟಾಗ್ತಾ ಇಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂತಂದರೆ ತಕ್ಷಣವೇ ಮುಟ್ಟಾಗಬೇಕು ಅಂದರೆ ಈ ಒಂದು ಮನೆಮದ್ದನ್ನು ಸೇವಿಸೋದ್ರಿಂದ ಆದಷ್ಟು ಬೇಗ ಪೀರಿಯಡ್ಸ್ ಆಗುತ್ತೆ. ಸೊ ಯಾವ ಮನೆಮದ್ದಿದು ಅಂತ ತಿಳಿಸ್ಕೊಡೋದಕ್ಕಿಂತ ಮೊದಲು ಬನ್ನಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಹೌದು, ಏನಕ್ಕೆ ಸರಿಯಾದ ಸಮಯಕ್ಕೆ ಮುಟ್ಟಾಗಲ್ಲ, ಕಾರಣ ಏನು? ಕಾರಣ ತಿಳ್ಕೊಂಡ್ರೆ ಪರಿಹಾರ ಕೂಡ ಬೇಗ ಕಂಡುಕೊಳ್ಬೋದಲ್ವಾ? ಹೆಣ್ಮಕ್ಳು ಯಾಕೆ ಅವರ ಒಂದು ಮುಟ್ಟಿನ ಪ್ರಕ್ರಿಯೆ ಸರಿಯಾದ ಸಮಯಕ್ಕೆ ಆಗಲ್ಲ ಅಂತ ನೋಡೋದಾದರೆ, ಮೊದಲನೇದಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಹೆಣ್ಮಕ್ಳಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಹಜ, ಅದೊಂದು ಸಮಸ್ಯೆ. ಸೊ ಸರಿಯಾಗಿರಬೇಕು ಅಂತಂದರೆ, ಸರಿ ಮಾಡ್ಕೋಬೇಕು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಅಂದರೆ ಅದಕ್ಕೆ ಕಾರಣ ಏನಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂದರೆ, ಒಂದು ಸ್ಟ್ರೆಸ್ಸು ಅವರ ಜೀವನ ಶೈಲಿ ಆಗಿರುತ್ತೆ. ಕೆಲವೊಂದು ಒತ್ತಡಗಳು, ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರೋ, ಸರಿಯಾದ ಸಮಯಕ್ಕೆ ನಿದ್ದೆ ಮಾಡದೇ ಇರೋವಂಥದ್ದು, ಅಧಿಕವಾಗಿ ಯೋಚನೆ ಮಾಡೋವಂಥದ್ದು. ಸೊ ಈ ಥರ ಎಲ್ಲ ಕಾರಣಗಳು ಇರುತ್ತೆ. ಸೊ ಹಂಗಾಗಿ ಜೀವನ ಶೈಲಿಯನ್ನು ಸರಿಪಡಿಸ್ಕೊಳ್ಬೇಕು. ಅದ್ರ ಜೊತೆಗೆ ನಾವು ಎಷ್ಟೇ ಮನೆ ಕೆಲಸ ಮಾಡಲಿ ದಿನಕ್ಕೆ ಒಂದು ಅರ್ಧ ಗಂಟೆ ಅಂತೇಳಿ ನಮಗೆ ಅಂತ ನಾವು ಮೀಸಲಿಟ್ಟು ಕೆಲವೊಂದು ವ್ಯಾಯಾಮಗಳನ್ನು ಮಾಡೋದ್ರಿಂದ, ಸ್ವಲ್ಪ ಧ್ಯಾನವನ್ನು, ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಎಲ್ಲರನ್ನ ಕಾಳಜಿ ವಹಿಸುವಂಥ ನಾವು, ಎಲ್ಲರ ಬಗ್ಗೆ ಕೇರ್ ಮಾಡೋವಂಥ ನಾವು ನಮ್ಮ ಆರೋಗ್ಯದ ಬಗ್ಗೆನೇ ಎಷ್ಟೋ ಬಾರಿ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಈ ರೀತಿ ಮಾಡೋದ್ರಿಂದ ದೇಹದಲ್ಲಿ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್, ಸೊ ಸರಿಯಾದ ಸಮಯಕ್ಕೆ ಮುಟ್ಟಾಗೋದಿಲ್ಲ. ಸರಿಯಾದ ಸಮಯಕ್ಕೆ ಹೆಣ್ಮಕ್ಳು ಮುಟ್ಟಾಗಲಿಲ್ಲ ಅಂದರೆ ಬೇರೆ ಬೇರೆ ತರಹದ ಅನಾರೋಗ್ಯದ ಸಮಸ್ಯೆಗಳು ಕಾಡೋದಕ್ಕೆ ಶುರು ಆಗುತ್ತೆ. ಹಾಗಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ, ಇದನ್ನು ಯಾವ ಥರ ಸರಿ ಮಾಡ್ಕೊಳ್ಬಹುದು ಅಂತ ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ಜೀವನ ಶೈಲಿಯನ್ನು ಸರಿ ಮಾಡ್ಕೊಳ್ಳೋದು. ಒಂದು ಒಳ್ಳೆ ರೊಟೀನನ್ನು, ಹೆಲ್ತಿ ರೊಟೀನನ್ನು ಫಾಲೋ ಮಾಡೋದು. ಎಷ್ಟೇ ಒತ್ತಡ ಇದ್ದರೂ ಧ್ಯಾನ ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ ಆ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬಹುದು. ನಮಗೆ ಅಂತೇಳಿ ಒಂದು ಅರ್ಧ ಗಂಟೆ, ದಿನಕ್ಕೆ 1 ಗಂಟೆ ಆದರೂ ಮೀಸಲಿಟ್ಕೊಂಡು ಅದರಲ್ಲಿ ನಾವು ಈ ಎಲ್ಲ ನಮ್ಮನ್ನು ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಏನು ಬೇಕೋ ಆ ಎಲ್ಲ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುತ್ತೆ. ಸೊ ವ್ಯಾಯಾಮ ಮಾಡೋದಾಗಿ ಅಟ್ಲೀಸ್ಟ್ ವಾಕ್ ಆದರೂ ಮಾಡಬಹುದು. ಒಂದು ಅರ್ಧ ಗಂಟೆ ವಾಕ್ ಮಾಡೋದ್ರಿಂದ ಕೂಡ ನಮ್ಮ ದೇಹಕ್ಕೆ ಒಂದು ಒಳ್ಳೆ ರೀತಿಯ ವ್ಯಾಯಾಮ ಕೂಡ ಆಗುತ್ತೆ. ಇದು ಎಲ್ಲದರ ಜೊತೆಗೆ ಓಕೆ, ನಾವು ಈ ಎಲ್ಲ ಒಂದು ಜೀವನ ಶೈಲಿಯನ್ನು ಸರಿ ಮಾಡಿಕೊಂಡ್ರೆ ಸಾಕು, ನಾನು ಮುಟ್ಟಾಗಿಲ್ಲ, ಬೇಗ ಮುಟ್ಟಾಗಬೇಕು ಅಂತ ಅನ್ನೋರು ನೋಡಿ, ನಾನು ನಿಮ್ಮ ಜೊತೆಗೆ ಒಂದು ಮನೆಮದ್ದನ್ನು ಶೇರ್ ಮಾಡ್ತೀನಿ. ಸೊ ಅದನ್ನು ನೀವು ನೋಡಿಕೊಂಡು ವಾಪಸ್ ಬನ್ನಿ. ಸೊ ಈ ಮನೆಮದ್ದನ್ನು ತಯಾರಿಸ್ಕೊಂಡು ನೀವು ಕಾಲಕ್ರಮೇಣ ಸೇವಿಸ್ತಾ ಬರೋದ್ರಿಂದ, ದಿನ ಬಿಟ್ಟು ದಿನ ಸೇವಿಸ್ತಾ ಬರೋದ್ರಿಂದ ನಿಮಗೆ ಆದಷ್ಟು ಬೇಗ ಇರ್ರೆಗ್ಯುಲರ್ ಆಗಿರೋವಂಥ ಪೀರಿಯಡ್ಸ್, ನೀವೇನಾದ್ರು ತಕ್ಷಣವೇ ಮುಟ್ಟಾಗಬೇಕು ಅಂದರೂ ಕೂಡ ಈ ಒಂದು ಮನೆಮದ್ದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಹಾಗಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ದರೆ ಸೊ ನಿಮಗೆ ಮುಟ್ಟಾಗೋದಕ್ಕೆ, ಬೇಗ ಮುಟ್ಟಾಗೋದಕ್ಕೆ ಈ ಒಂದು ಮನೆಮದ್ದು ತುಂಬಾ ಹೆಲ್ಪ್ ಮಾಡುತ್ತೆ. ಯಾವುದಿದು ಮನೆಮದ್ದು, ಹೇಗೆ ತಯಾರಿಸ್ಕೊಳ್ಳೋದು ಅಂತೇಳಿ ನೋಡಿಕೊಂಡು ವಾಪಸ್ ಬನ್ನಿ. ವೀಕ್ಷಕರೇ, ಈ ಮನೆಮದ್ದನ್ನು ಮಾಡೋದಕ್ಕೆ ಬೇಕಾಗಿರುವಂಥ ಮೊದಲನೆಯ ಪದಾರ್ಥ ಬಂದು ಕಪ್ಪು ಎಳ್ಳು. ಎಳ್ಳಲ್ಲಿ ಬಿಳಿ ಎಳ್ಳು ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಕಪ್ಪು ಎಳ್ಳು ಅನ್ನೋದು ಬಹಳನೇ ವಿಶೇಷವಾದದ್ದು. ಕಪ್ಪು ಎಳ್ಳು ಅನ್ನೋದು ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತೆ ಮತ್ತು ಇದರಲ್ಲಿ ಹೇರಳವಾದ ಒಂದು ಐರನ್ ಕಂಟೆಂಟ್ ಅನ್ನೋದು ಹೆಚ್ಚಾಗಿರುತ್ತೆ. ಕಬ್ಬಿಣಾಂಶ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಎಳ್ಳು ಬೀಜಗಳನ್ನು ನಾವು ಸೇವಿಸೋದ್ರಿಂದ ಕಾಲಕ್ರಮೇಣ ಹಾರ್ಮೋನುಗಳ ಒಂದು ಇಂಬ್ಯಾಲೆನ್ಸ್ ಏನಾಗಿರುತ್ತೆ ಅದು ಮಹಿಳೆಯರಲ್ಲಿ ಅದು ಸರಾಗವಾಗಿ ಸರಿಯಾಗ್ತಾ ಬರುತ್ತೆ. ಈಗ ಈ ಒಂದು ಮನೆಮದ್ದನ್ನು ತಯಾರಿಸ್ಕೊಳ್ಳೋದಕ್ಕೆ ನೋಡಿ, ಒಂದು ಪಾತ್ರೆಯಲ್ಲಿ 1 ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ಈ ನೀರು ಕುದಿಬೇಕಾದ್ರೆ ನೋಡಿ, 1 ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳನ್ನು ತೊಗೊಂಡು ಅದನ್ನು ಒಂದು ಸತಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡಿದ್ದಾದ ನಂತರ ನೀರು ಕುದಿಬೇಕಾದ್ರೆ ನೋಡಿ, ಇವಾಗ ತೊಳ್ಕೊಂಡಿರೋಂಥ ಕಪ್ಪು ಎಳ್ಳನ್ನು ಈ ನೀರಿನ ಜೊತೆಗೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ. ಹೆಣ್ಣು ಮಕ್ಕಳ ಪೀರಿಯಡ್ ಸಮಯದಲ್ಲಿ ಬರುವಂಥ ಮುಟ್ಟಿನ ಒಂದು ಹೊಟ್ಟೆ ನೋವಿನ ಸಮಸ್ಯೆಗೂ ಕೂಡ ಈ ಕಪ್ಪು ಎಳ್ಳು ಪರಿಹಾರ ಅನ್ನೋದು ಕೊಡುತ್ತೆ. ಅಷ್ಟು ಒಂದು ಒಳ್ಳೆಯ ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು ಈ ಕಪ್ಪು ಎಳ್ಳಿನಲ್ಲಿ ಇರುತ್ತೆ. ಮತ್ತು ತಕ್ಷಣ ಪೀರಿಯಡ್ ಆಗಬೇಕು ಅಂತಂದರೂ ಕೂಡ ಈ ರೆಮಿಡಿ ಸೂಪರಾಗಿ ವರ್ಕ್ ಆಗುತ್ತೆ. ನೀವು ಕಪ್ಪು ಎಳ್ಳಿನಿಂದ ಈ ಚಿಕ್ಕಿಗಳನ್ನೆಲ್ಲ ಮಾಡಿಕೊಂಡು ಕೂಡ ತಿನ್ನಬಹುದು. ಅಂದರೆ ಬರ್ಫಿ ಥರ ಮಾಡ್ಕೊಂಡು ತಿನ್ಬೋದು. ಅಥವಾ ಕಪ್ಪು ಎಳ್ಳಿನಿಂದ ನೀವು ಈ ಲಿಕ್ವಿಡ್ ಫಾರ್ಮಲ್ಲಿ ಮನೆಮದ್ದನ್ನು ಮಾಡಿಕೊಂಡು ಸೇವಿಸೋಕ್ಕೆ ಇಷ್ಟ ಆಗಲ್ಲ ಅಂತನ್ನೋರು ಕಪ್ಪು ಎಳ್ಳನ್ನು ತೊಗೊಂಡು ಹುರಿದು ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹುರಿದಿರೋಂಥ ಕಪ್ಪು ಎಳ್ಳಿನ ಬೀಜಗಳನ್ನು ಹಾಗೆ ನೀವು 1 ಸ್ಪೂನು ಪ್ರತಿದಿನ ಬಾಯಲ್ಲಿ ಹಾಕ್ಕೊಂಡು ಜಗ್ದು ತಿಂದು
ನಂತರ ನೀರನ್ನು ಕುಡಿಬಹುದು ಅಥವಾ ಚಿಕ್ಕಿಗಳನ್ನು ಮಾಡಿ ತಿಂದರೆ ರುಚಿಯಾಗಿ ಕೂಡ ಇರುತ್ತೆ, ಆರೋಗ್ಯಕ್ಕೆ ಆರೋಗ್ಯ ಕೂಡ ಸಿಗುತ್ತೆ. ಮತ್ತು ಈ ನೀರು ಕುದಿಬೇಕಾದ್ರೆ ನೀವು ಬೇಕಿದ್ರೆ ನಿಮಗೆ ರುಚಿಗೆ ಒಂದು ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೋಬೋದು. ನಾನೇನು ಬೆಲ್ಲ ಕೂಡ ಸೇರಿಸ್ತಾ ಇಲ್ಲ. ಸೊ ಬೆಲ್ಲ ಆಪ್ಷನಲ್, ಸೇರಿಸ್ಕೊಂಡ್ರೆ ರುಚಿ ಅನ್ನೋದು ಚೆನ್ನಾಗಿರುತ್ತೆ. ನೋಡಿ ಇದು ಇವಾಗ ಚೆನ್ನಾಗಿ ಕುದ್ದಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹೇರಳವಾದ ಒಂದು ಪ್ರೋಟೀನ್ ಇರುತ್ತೆ ಕಪ್ಪು ಎಳ್ಳಿನಲ್ಲಿ. ಬೇಗ ಪಟ್ಟ ಅಂತ ಹೇಳಿದ ತಕ್ಷಣ ಮುಟ್ಟಾಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ನೋಡಿ ಇವಾಗ ಇದು ಆರಿದೆ. ನಾನಿವಾಗ ಒಂದು ಗ್ಲಾಸಿಗೆ ಇದನ್ನು ಶೋಧಿಸ್ಕೊಳ್ತೀನಿ. ಸ್ನೇಹಿತರೆ, ನಾನು ಈಗಾಗಲೇ ಮುಟ್ಟಿನ ಸಮಯದಲ್ಲಿ ಬರೋವಂಥ ಹೊಟ್ಟೆ ನೋವಿಗೆ ಮನೆಮದ್ದನ್ನು ಶೇರ್ ಮಾಡಿದ್ದೀನಿ. ನೋಡಿ ಪಟ್ ಅಂತ ಹೇಳಿ ಹೊಟ್ಟೆ ನೋವೆಲ್ಲ ಕಡಿಮೆ ಆಗುತ್ತೆ. ತುಂಬಾ ಹೊಟ್ಟೆ ನೋವು ಬಂದರೆ ಕೆಲವು ಹೆಣ್ಮಕ್ಳಿಗೆ ತಡೆಯೋಕ್ಕಾಗಲ್ಲ. ಸೊ ಅಷ್ಟು ಹೊಟ್ಟೆ ನೋವು ಬರ್ತಾ ಇರುತ್ತೆ. ಅಂಥವರು ನಾನು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ. ಆ ವಿಡಿಯೋನ ನೋಡಿ ಆರ್ಎವಿಡಿನೂ ಕೂಡ ಟ್ರೈ ಮಾಡಿ. ಆದಷ್ಟು ಬೇಗ ಹೊಟ್ಟೆ ನೋವು ಅನ್ನೋದು ತಕ್ಷಣವೇ ಕಡಿಮೆ ಆಗಿಬಿಡತ್ತೆ. ಸೊ ಕಪ್ಪು ಎಳ್ಳನ್ನು ನೋಡಿ ನಾವು ಹಾಕಿದಾಗ ಯಾವ ಥರ ಇತ್ತು, ಅದು ಫುಲ್ಲು ತನ್ನ ಸತ್ವನೆಲ್ಲ ಬಿಟ್ಕೊಂಡಿದೆ. ಕಪ್ಪು ಎಳ್ಳಿನ ಸತ್ವ ಎಲ್ಲ ಇವಾಗ ಈ ನೀರಿನಲ್ಲಿದೆ. ಈ ಒಂದು ಮನೆಮದ್ದು ಸಿದ್ಧವಾಗಿದೆ ನೋಡಿ. ಸೊ ಈ ಒಂದು ರೆಮಿಡಿಯನ್ನು ನಾನಿವಾಗ ಕುಡಿದು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ. ಸೊ ಈ ಒಂದು ಮನೆಮದ್ದನ್ನು ತಯಾರಿಸ್ಕೊಂಡು ದಿನ ಬಿಟ್ಟು ದಿನ ಇದನ್ನು ಕುಡಿಯೋದ್ರಿಂದ ಒಂದು 15 ಡೇಸ್ ಮುಂಚೆನೇ, ನಿಮ್ಮ ಒಂದು ಪೀರಿಯಡ್ ಡೇಟ್ ಇದೆ ಅಂತಂದರೆ 15 ಡೇಸ್ ಮುಂಚೆನೇ ಸ್ಟಾರ್ಟ್ ಮಾಡಿ ದಿನ ಬಿಟ್ಟು ದಿನ ಇದನ್ನು ಕುಡಿತಾ ಬನ್ನಿ. ಚೆನ್ನಾಗಿ ನೀರನ್ನು ಕೂಡ ಕುಡಿಬೇಕಾಗುತ್ತೆ. ಸೊ ನಿಮ್ಮ ಪೀರಿಯಡ್ಸ್ ಅನ್ನೋದು ಇರ್ರೆಗ್ಯುಲರ್ ಇರೋದು ರೆಗ್ಯುಲರ್ ಆಗುತ್ತೆ. ಮತ್ತು ಫುಡ್ ರೊಟೀನಲ್ಲೂ ಕೂಡ ಅಷ್ಟೇ ಕ್ಯಾರೆಟನ್ನು, ಬೀಟ್ರೂಟನ್ನು ನಿಮ್ಮ ಒಂದು ಫುಡ್ ರೊಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ವ್ಯಾಯಾಮ ಕೂಡ ಮಾಡಿ. ಖಂಡಿತವಾಗ್ಲೂ ಕರೆಕ್ಟ್ ಟೈಮ್ಗೆ ಪಟ್ ಅಂತೇಳಿ ಮುಟ್ಟಾಕ್ತೀರಾ. ಈಗ ನಾನು ಈ ಒಂದು ರೆಮಿಡಿಯನ್ನು ಕುಡಿದು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಬನ್ನಿ. ಇಷ್ಟೇ ಫ್ರೆಂಡ್ಸ್, ಇದನ್ನು ದಿನ ಬಿಟ್ಟು ದಿನ ಮಾಡಿ ಕುಡೀರಿ. ಆದಷ್ಟು ಬೇಗ ಕರೆಕ್ಟ್ ಟೈಮಿಗೆ ಪಟ್ ಅಂತೇಳಿ ನಿಮ್ಮ ಒಂದು ಇರ್ರೆಗ್ಯುಲರ್ ಆಗಿರುವಂಥ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ. ಸೊ ಬೇಗ ಮುಟ್ಟಾಗ್ತೀರ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಈ ರೆಮಿಡಿಯನ್ನು ತಗೊಳ್ಳೋದ್ರ ಜೊತೆಗೆ ನೀವು ನಾನು ಹೇಳ್ದಂಥ ಟಿಪ್ಸ್ಗಳನ್ನು ಕೂಡ ಫಾಲೋ ಮಾಡಿ. ಈ ಒಂದು ಮನೆಮದ್ದು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ನಾನು ಮತ್ತೆ ಬರ್ತೀನಿ. ತಮ್ಮೆಲ್ಲರ ಒಂದು ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.